ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಧ್ವನಿ ತಲುಪ್ತಾ ಇಲ್ಲ. ನಾಗರಾಜ್, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ. ಇದೊಂದು ಪ್ರೀ ಪ್ಲಾನ್ಡ್ ಸ್ಮಗ್ಲಿಂಗ್ ಅನ್ನೋದು ಡಿಆರ್ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ದೃಢವಾಗ್ತಾ ಇದೆ. ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜಿನ್ವಾ ಸ್ಟೋರಿ ಉಲ್ಲೇಖ ಮಾಡಲಾಗಿದೆ. ದುಬೈನಲ್ಲಿ ದೊಡ್ಡ ಸುಳ್ಳು ಹೇಳಿ ರನ್ಯಾ ಬಂದಿದ್ಲಾ ಅನ್ನೋ ಬಗ್ಗೆ ಅನುಮಾನ ಇದೆ. ಜೆನೆವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಿರೋದಾಗಿ ಈಕೆ ಹೇಳಿದ್ದಾಳೆ. ದುಬೈ ಕಸ್ಟಮ್ಸ್ನಲ್ಲಿ ಜೆನೆವಾಗೆ ಹೋಗೋದಾಗಿ ಈಕೆ ಮಾಹಿತಿಯನ್ನು ನೀಡಿದ್ದಾಳೆ. ಆದ್ರೆ ಬಂದಿರೋದು ಬೆಂಗಳೂರಿಗೆ, ಭಾರತಕ್ಕೆ ಬಂದಿರೋದು. ಜೆನೆವಾಗೆ ಚಿನ್ನ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ದುಬೈನಲ್ಲಿ ಮಾಹಿತಿಯನ್ನ ಕೊಟ್ಟು ಈಕೆ ಭಾರತಕ್ಕೆ ಚಿನ್ನವನ್ನ ತಂದಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ಅಂಶಗಳು ಪತ್ತೆಯಾಗಿದೆ. ರನ್ಯಾರವ್ಗೆ ಇದು ಮೊದಲ ಸಲವಲ್ಲ ಸ್ಮಗ್ಲಿಂಗ್ ಪ್ರಯತ್ನ ಅನ್ನೋ ಮಾಹಿತಿ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಆರ್ಐ ನೀಡಿರುವ ಕಾರಣಗಳು ಇದಕ್ಕೆ ಪೂರಕವಾಗಿದೆ. ರನ್ಯಾ ಮೇಲೆ ಅತಿ ದೊಡ್ಡ ಅನುಮಾನವನ್ನ ವ್ಯಕ್ತಪಡಿಸಿದೆ ಡಿಆರ್ಐ. ರನ್ಯಾ ಒಬ್ಬಳು ನಿರಂತರವಾದ ಕಳ್ಳಸಾಗಣೆಯ ರೂವಾರಿ ಅನ್ನೋ ಬಗ್ಗೆ ಅನುಮಾನ ಇದೆ. ಈಗ ವಿದೇಶದಲ್ಲಿಯೇ ಇಟ್ಕೊಂಡು ಕಳ್ಳಸಾಗಣೆಯ ವ್ಯವಹಾರವನ್ನ ಈಕೆ ನೋಡ್ಕೊಳ್ತಾ ಇರುವ ಅನುಮಾನ. ಭಾರತದಿಂದ 6 ತಿಂಗಳು ಹೊರಗೇನೆ ಈಕೆ ವಾಸವಾಗಿರ್ತಾ ಇದೆ. 6 ತಿಂಗಳು ಭಾರತದಿಂದ ಹೊರಗಿದ್ದು ಚಿನ್ನ ಸಾಗಾಟ ಪ್ರಕ್ರಿಯೆಯಲ್ಲಿ ಈಕೆ ಭಾಗಿಯಾಗ್ತಿದ್ಲು ಅನ್ನೋ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. 14 ಕೆಜಿಯಲ್ಲಿ 4.83 ಕೋಟಿ ಸುಂಕ ನಷ್ಟ ಆಗುತ್ತೆ. ಹಿಂದೆ ಕೂಡ ಭಾರತಕ್ಕೆ ಚಿನ್ನ ತಂದಿರೋ ಬಗ್ಗೆ ಅನುಮಾನ ಇದೆ. ನೋಡಿ ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಧ್ವನಿ ತಲುಪ್ತಾ ಇಲ್ಲ. ನಾಗರಾಜ್, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ. ಇದೊಂದು ಪ್ರೀ ಪ್ಲಾನ್ಡ್ ಸ್ಮಗ್ಲಿಂಗ್ ಅನ್ನೋದು ಡಿಆರ್ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ದೃಢವಾಗ್ತಾ ಇದೆ. ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜಿನ್ವಾ ಸ್ಟೋರಿ ಉಲ್ಲೇಖ ಮಾಡಲಾಗಿದೆ. ದುಬೈನಲ್ಲಿ ದೊಡ್ಡ ಸುಳ್ಳು ಹೇಳಿ ರನ್ಯಾ ಬಂದಿದ್ಲಾ ಅನ್ನೋ ಬಗ್ಗೆ ಅನುಮಾನ ಇದೆ. ಜೆನೆವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಿರೋದಾಗಿ ಈಕೆ ಹೇಳಿದ್ದಾಳೆ. ದುಬೈ ಕಸ್ಟಮ್ಸ್ನಲ್ಲಿ ಜೆನೆವಾಗೆ ಹೋಗೋದಾಗಿ ಈಕೆ ಮಾಹಿತಿಯನ್ನ ನೀಡಿದ್ದಾಳೆ. ಆದ್ರೆ ಬಂದಿರೋದು ಬೆಂಗಳೂರಿಗೆ, ಭಾರತಕ್ಕೆ ಬಂದಿರೋದು. ಜೆನೆವಾಗೆ ಚಿನ್ನ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ದುಬೈನಲ್ಲಿ ಮಾಹಿತಿಯನ್ನ ಕೊಟ್ಟು ಈಕೆ ಭಾರತಕ್ಕೆ ಚಿನ್ನವನ್ನ ತಂದಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ಅಂಶಗಳು ಪತ್ತೆಯಾಗಿದೆ. ರನ್ಯಾರವ್ಗೆ ಇದು ಮೊದಲ ಸಲವಲ್ಲ ಸ್ಮಗ್ಲಿಂಗ್ ಪ್ರಯತ್ನ ಅನ್ನೋ ಮಾಹಿತಿ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಆರ್ಐ ನೀಡಿರುವ ಕಾರಣಗಳು ಇದಕ್ಕೆ ಪೂರಕವಾಗಿದೆ. ರನ್ಯಾ ಮೇಲೆ ಅತಿ ದೊಡ್ಡ ಅನುಮಾನವನ್ನ ವ್ಯಕ್ತಪಡಿಸಿದೆ ಡಿಆರ್ಐ. ರನ್ಯಾ ಒಬ್ಬಳು ನಿರಂತರವಾದ ಕಳ್ಳಸಾಗಣೆಯ ರೂವಾರಿ ಅನ್ನೋ ಬಗ್ಗೆ ಅನುಮಾನ ಇದೆ. ಈಗ ವಿದೇಶದಲ್ಲಿಯೇ ಇಟ್ಕೊಂಡು ಕಳ್ಳಸಾಗಣೆಯ ವ್ಯವಹಾರವನ್ನ ಈಕೆ ನೋಡ್ಕೊಳ್ತಾ ಇರುವ ಅನುಮಾನ. ಭಾರತದಿಂದ 6 ತಿಂಗಳು ಹೊರಗೇನೆ ಈಕೆ ವಾಸವಾಗಿರ್ತಾ ಇದೆ. 6 ತಿಂಗಳು ಭಾರತದಿಂದ ಹೊರಗಿದ್ದು ಚಿನ್ನ ಸಾಗಾಟ ಪ್ರಕ್ರಿಯೆಯಲ್ಲಿ ಈಕೆ ಭಾಗಿಯಾಗ್ತಿದ್ಲು ಅನ್ನೋ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. 14 ಕೆಜಿಯಲ್ಲಿ 4.83 ಕೋಟಿ ಸುಂಕ ನಷ್ಟ ಆಗುತ್ತೆ. ಹಿಂದೆ ಕೂಡ ಭಾರತಕ್ಕೆ ಚಿನ್ನ ತಂದಿರೋ ಬಗ್ಗೆ ಅನುಮಾನ ಇದೆ. ನೋಡಿ
ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಧ್ವನಿ ತಲುಪ್ತಾ ಇಲ್ಲ. ನಾಗರಾಜ್ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ. ಇದೊಂದು ಪ್ರೀ ಪ್ಲಾನ್ಡ್ ಸ್ಮಗ್ಲಿಂಗ್ ಅನ್ನೋದು ಡಿಆರ್ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ದೃಢವಾಗ್ತಾ ಇದೆ. ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜಿನ್ವಾ ಸ್ಟೋರಿ ಉಲ್ಲೇಖ ಮಾಡಲಾಗಿದೆ. ದುಬೈನಲ್ಲಿ ದೊಡ್ಡ ಸುಳ್ಳು ಹೇಳಿ ರನ್ಯಾ ಬಂದಿದ್ಲ ಅನ್ನೋ ಬಗ್ಗೆ ಅನುಮಾನ ಇದೆ. ಜೆನೆವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಿರೋದಾಗಿ ಈಕೆ ಹೇಳಿದ್ದಾಳೆ. ದುಬೈ ಕಸ್ಟಮ್ಸ್ನಲ್ಲಿ ಜೆನೆವಾಗೆ ಹೋಗೋದಾಗಿ ಈಕೆ ಮಾಹಿತಿಯನ್ನು ನೀಡಿದ್ದಾಳೆ. ಆದ್ರೆ ಬಂದಿರೋದು ಬೆಂಗಳೂರಿಗೆ, ಭಾರತಕ್ಕೆ ಬಂದಿರೋದು. ಜೆನೆವಾಗೆ ಚಿನ್ನ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ದುಬೈನಲ್ಲಿ ಮಾಹಿತಿಯನ್ನ ಕೊಟ್ಟು ಈಕೆ ಭಾರತಕ್ಕೆ ಚಿನ್ನವನ್ನ ತಂದಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ಅಂಶಗಳು ಪತ್ತೆಯಾಗಿದೆ. ರನ್ಯಾರವ್ಗೆ ಇದು ಮೊದಲ ಸಲವಲ್ಲ ಸ್ಮಗ್ಲಿಂಗ್ ಪ್ರಯತ್ನ ಅನ್ನೋ ಮಾಹಿತಿ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಆರ್ಐ ನೀಡಿರುವ ಕಾರಣಗಳು ಇದಕ್ಕೆ ಪೂರಕವಾಗಿದೆ. ರನ್ಯಾ ಮೇಲೆ ಅತಿ ದೊಡ್ಡ ಅನುಮಾನವನ್ನ ವ್ಯಕ್ತಪಡಿಸಿದೆ ಡಿಆರ್ಐ. ರನ್ಯಾ ಒಬ್ಬಳು ನಿರಂತರವಾದ ಕಳ್ಳಸಾಗಣೆಯ ರೂವಾರಿ ಅನ್ನೋ ಬಗ್ಗೆ ಅನುಮಾನ ಇದೆ. ಈಗ ವಿದೇಶದಲ್ಲಿಯೇ ಇಟ್ಕೊಂಡು ಕಳ್ಳಸಾಗಣೆಯ ವ್ಯವಹಾರವನ್ನ ಈಕೆ ನೋಡ್ಕೊಳ್ತಾ ಇರುವ ಅನುಮಾನ. ಭಾರತದಿಂದ 6 ತಿಂಗಳು ಹೊರಗೇನೆ ಈಕೆ ವಾಸವಾಗಿರ್ತಾ ಇದೆ. 6 ತಿಂಗಳು ಭಾರತದಿಂದ ಹೊರಗಿದ್ದು ಚಿನ್ನ ಸಾಗಾಟ ಪ್ರಕ್ರಿಯೆಯಲ್ಲಿ ಈಕೆ ಭಾಗಿಯಾಗ್ತಿದ್ಲು ಅನ್ನೋ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. 14 ಕೆಜಿಯಲ್ಲಿ 4.83 ಕೋಟಿ ಸುಂಕ ನಷ್ಟ ಆಗುತ್ತೆ. ಹಿಂದೆ ಕೂಡ ಭಾರತಕ್ಕೆ ಚಿನ್ನ ತಂದಿರೋ ಬಗ್ಗೆ ಅನುಮಾನ ಇದೆ. ನೋಡಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಅದರಲ್ಲೂ ಚಿನ್ನ ಸಾಗಣೆ ಮಾಡುವ ಸಂದರ್ಭದಲ್ಲಿ ರನ್ಯಾ ಹೇಗೆ ಆ ಕೆಜಿಗಟ್ಟಲೆ ಚಿನ್ನವನ್ನ ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ, ಶೂನಲ್ಲಿ ಚಿನ್ನದ ತುಂಡುಗಳನ್ನ ಇಟ್ಕೊಂಡು ಬಂದಿದ್ಲು ರನ್ಯಾ ಅನ್ನೋ ಮಾಹಿತಿ ಇದೆ. ಚಿನ್ನವನ್ನ ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿದ್ರಂತೆ ರನ್ಯಾ. ಹೊಟ್ಟೆ, ಕಾಲಿಗೆ ಚಿನ್ನವನ್ನ ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಶೂನಲ್ಲಿ ಕೂಡ